ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾರ್ಟೆಡ್ ವರ್ಕ್ ಫಾರ್ ಜಿಯೋ ಪ್ಲಾಟ್ಫಾರ್ಮ್ಸ್ IPO. ರಿಪೋರ್ಟ್ಸ್ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಇನಿಷಿಯಲ್ ಡ್ರಾಫ್ಟ್ ಪ್ರಾಸ್ಪೆಕ್ಟಸನ್ನು ರೆಡಿ ಮಾಡ್ತಾ ಇದ್ದಾರೆ ಜಿಯೋ ಪ್ಲಾಟ್ಫಾರ್ಮ್ಸ್ IPOಗೆ. ಹಾಗೂ ಇದು ಒನ್ ಆಫ್ ದ ಬಿಗ್ಗೆಸ್ಟ್ IPOಸ್ ಇನ್ ಇಂಡಿಯಾಸ್ ಹಿಸ್ಟ್ರಿ ಆಗ್ಬೋದು. ಲಿಸ್ಟಿಂಗು ಫಸ್ಟ್ ಹಾಫ್ ಆಫ್ 2026 ಆಗೋ ಚಾನ್ಸಸ್ ಇದೆ. ಸೆಬಿ ಕೆಲವು ಕಂಪ್ನೀಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಓನ್ಲಿ 2.5% ಆಫ್ ಕಂಪ್ನಿ ಶೇರ್ಸ್ನ ಸೇಲ್ ಮಾಡ್ಬೋದು, ಅಕಸ್ಮಾತ್ 5 ಲಕ್ಷ ಕೋಟಿಗಿಂತ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದ್ದರೆ. ಈ ಒಂದು ಚೇಂಜು ಇನ್ನೂ ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಆದರೆ ಇನ್ನೂ ಕೆಲವು ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬ್ಯಾಂಕರ್ಸು ಜಿಯೋ ಪ್ಲ್ಯಾಟ್ಫಾರ್ಮ್ದು ಟೋಟಲ್ ಮಾರ್ಕೆಟ್ ಕ್ಯಾಪು ಅಪ್ರಾಕ್ಸಿಮೇಟ್ಲಿ 15 lakh crores ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ಫಿಚ್ ರೇಸಸ್ GDP ಗ್ರೋತ್ ಫಾರ್ಕಾಸ್ಟ್ ಟು 7.4%. ಫಿಚ್ ರೇಟಿಂಗ್ಸ್ ಅವರು ಇಂಡಿಯಾದ GDP ಗ್ರೋತ್ ಫಾರ್ಕಾಸ್ಟು ಈ ವರ್ಷಕ್ಕೆ 7.4% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಇದರ ಮುಂಚೆ 6.9% ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಗಿರೋದ್ರಿಂದ ಹಾಗೂ GST ಕಟ್ಟಿಂದ ಒಂದು ಸ್ಪೆಂಡಿಂಗ್ ಸೆಂಟಿಮೆಂಟ್ ಜಾಸ್ತಿ ಆಗಿದ್ದರಿಂದ GDP ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಪ್ರಕಾರ ಒಂದು ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಡಿಸೆಂಬರಲ್ಲಿ. ಹಾಗೂ 2026-27 ಫೈನಾನ್ಷಿಯಲ್ ಇಯರಲ್ಲಿ GDP ಗ್ರೋತು 6.4%ಗೆ ಬೀಳೋ ಚಾನ್ಸಸ್ ಇದೆ ಅಂತ ಫಿಚ್ ಅವರು ಹೇಳಿದ್ದಾರೆ. ನ್ಯೂಸ್ ನಂಬರ್ 3, IT ಸ್ಟಾಕ್ಸ್ ಅಪ್ ಅಗೇನ್ ಟುಡೇ. ಇವತ್ತು IT ಸ್ಟಾಕ್ಸು ಮೇಲೆ ಹೋಯಿತು, ಯಾಕಂದರೆ ರುಪಿ ವ್ಯಾಲ್ಯೂ ಆ್ಯಕ್ಚುಲಿ ಸ್ವಲ್ಪ ಅಪ್ರಿಷಿಯೇಟ್ ಆಗಿತ್ತು ಮಾರ್ನಿಂಗ್ ಹಾಫಲ್ಲಿ, ಆದರೆ ಮತ್ತೆ ಕ್ಲೋಸಿಂಗಲ್ಲಿ ಸ್ವಲ್ಪ ಡೌನ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಹೊಸ ಲೋಗ್ ಬಂದಿತ್ತು ರುಪಿ 90.43 per $. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾ ವಿಕ್ಸು 10.81ಗೆ ಬಂದಿದೆ. ಜಸ್ಟ್ 10 days ಬ್ಯಾಕು ಅದು 13.2 ಇತ್ತು. ಹಾಗೂ ಆವಾಗ ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿತ್ತು. ವಿಕ್ಸು ಸ್ವಲ್ಪ ಲೋ ಇದ್ದರೆ ಮಾರ್ಕೆಟ್ ರ್ಯಾಲಿ ಆಗೋ ಚಾನ್ಸಸ್ ಜಾಸ್ತಿ, ಹಾಗೂ ಹೈ ಇದ್ದರೆ ಮಾರ್ಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 48 ಪಾಯಿಂಟ್ ಅಪ್ಪು 26,034ಗೆ ಕ್ಲೋಸ್ ಆಯಿತು. ಸೆನ್ಸೆಕ್ಸು 159 ಪಾಯಿಂಟ್ಸ್ ಅಪ್ಪು 85,265 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು TCS 1.55% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 1.53% ಅಪ್ಪು, ಟೆಕ್ ಮಹೀಂದ್ರ 1.34% ಅಪ್ಪು. ಟಾಪ್ ಲೂಸರ್ಸು ಇಂಟರ್ಗ್ಲೋಬ್ ಏವಿಯೇಷನ್ 2.84% ಡೌನು, ಹಿಂಡಾಲ್ಕೋ 0.67% ಡೌನು, ಇಟರ್ನಲ್ 0.67% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 2.01% ಅಪ್ಪು, LTI ಮೈಂಟ್ರಿ 1.74% ಅಪ್ಪು, ಇನ್ಫೋ ಎಡ್ಜ್ 1.38% ಅಪ್ಪು. ಟಾಪ್ ಲೂಸರ್ಸು JSW ಎನರ್ಜಿ 2.2% ಡೌನು, ಅದಾನಿ ಪವರು 1.55% ಡೌನು, ಹಿಂದೂಸ್ತಾನ್ ಜಿಂಕ್ 1.52% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,220 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,620 ಸ್ಟಾಕ್ಸು. ಸೊ 43% ಅಪ್ಪು, 57% ಡೌನು. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 3,207 crores net sales, domestic institutional investors 4,730 crores net purchases. Point number 6, today's gold and silver price. Gold price 13,036 per gram, silver 191 rupees per gram. Point number 7, today's rupee value. $1 89.98 rupees, €1 105.07. Point number 8, stocks near 52-week high. Asian Paint 52-week high 2,986, closing 2,957. Hero MotoCorp 6,351, 52-week high, closing 6,340. Vedanta 543, 52-week high, closing 530. Point number 9, stocks near 52-week low. Bata 52-week low 957, closing price 960. Power Finance Corporation 351, 52-week low, closing price 352. Point number 10, global cues today. Hong Kong markets 0.51% up, Japan 1.98% up, Germany 0.61% up, France 0.31% up, UK 0.07% up, ಹಾಗೂ NASDAQ 0.18% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.